ಮಾದಾಪುರ ಮುಯ್ಯದ್ದೀನ್ ಜುಮಾ ಮಸೀದಿಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಮಳೆಯ ನಡುವೆಯೂ ಸಂಭ್ರಮದಿಂದ ಆಚರಿಸಲಾಯಿತು. ಮದರಸಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ, ದಫ್ ಪ್ರದರ್ಶನ ಹಾಗೂ ಈದ್ ಮಿಲಾದ್ ಜಾಥಾ ವಿಶೇಷ ಆಕರ್ಷಣೆಯಾಗಿತ್ತು. ಮಸೀದಿಯ ಅಧ್ಯಕ್ಷ ಸೈಯದ್ ಅಹಮದ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಫಿ ಸಹದಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಸೋಮವಾರಪೇಟೆ ವೃತ್ತ ನಿರೀಕ್ಷಕ ಮುದ್ದು ಮಾದಯ್ಯ, ಪಂಚಾಯತ್ ಪಿಡಿಒ ರವಿ ನಾಯರ್, ಕಾರ್ಯನಿರತ ಪತ್ರಕರ್ತರ ಸಂಘದ ಸೋಮವಾರಪೇಟೆ ತಾಲೂಕು ಅಧ್ಯಕ್ಷ ವಿಶ್ವಕುಂಬೂರು, ವಲಯ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಮತ್ತಿತರರು ಭಾಗವಹಿಸಿದ್ದರು. ಈ ಸಂದರ್ಭ ಮಾತನಾಡಿದ ಶಾಫಿ ಸಾದಿ, ಪ್ರವಾದಿ ಮೊಹಮ್ಮದ್ ಅವರ ಸಂದೇಶಗಳನ್ನು ಪಾಲಿಸುವುದರ ಜೊತೆಗೆ ಬಡವರ ನೆರವಿಗೆ ಮುಂದಾಗಬೇಕು ಹಾಗೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು ಎಂದು ಕರೆ ನೀಡಿದರು. ನಮ್ಮ ಜೀವನದ ಒಂದು ಭಾಗವೆಂದು ಭಾವಿಸಿದ್ದಂತಹ ಆ ಜನತೆ ಹೇಳ್ತಾ ಇದ್ರು, ಮಕ್ಕಾದಲ್ಲಿದ್ದಂತಹ 6ನೇ ಶತಮಾನದಲ್ಲಿ ಬದುಕಿದ್ದಂತಹ ಪ್ರವಾದಿವರ ಆಗಮನಕ್ಕಿಂತ ಮುಂಚೆ ಇದ್ದಂತಹ ಆ ಜನರು ಹೇಳ್ತಾ ಇದ್ರು, ನಾನು ಸತ್ತರೆ ನನ್ನ ಶವವನ್ನು ಹುಳುವಂತ ಸಂದರ್ಭದಲ್ಲಿ ನನ್ನ ಶವ ಕುಟೀರದ ಮೇಲೆ, ನನ್ನ ಸ್ಮಶಾನದ ಮೇಲೆ ನೀವು ದ್ರಾಕ್ಷಿ ಬಳ್ಳಿಗಳನ್ನು ನೆಡಬೇಕು. ಯಾಕೆ ಅಂತ ಕೇಳಿದ್ರೆ, ಆ ದ್ರಾಕ್ಷಿ ಬಳ್ಳಿಗಳ ಬೇರುಗಳು ನನ್ನ ಶವದ, ನನ್ನ ಸ್ಮಶಾನದ ಆ ಕುಟೀರದ ಒಳಗೆ ಬಂದು ಆ ಬೇರಿನಿಂದ ಬರುವಂತ ರಸವನ್ನ ಹೀರಿ ನಾನು ಸ್ಮಶಾನದಲ್ಲಿ ಸುಖನಿದ್ರೆಯನ್ನು ಮಾಡಬೇಕು ಅಂತ ಹೇಳ್ತಿದ್ದಂತ ಆ ಜನತೆಯ ಮುಂದೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವತ್ತು ಹಲ್ ಅಂತುಂ ಮುಂತಹೂನ್. ಮಸೀದಿಯಿಂದ ಶಾದಿ ಮಹಲ್ವರೆಗೆ ನಡೆದ ಜಾಥಾದಲ್ಲಿ ಯುವಕರು, ಹಿರಿಯರು ಹಾಗೂ ಮದರಸಾ ಮಕ್ಕಳು ದಫ್ ಪ್ರದರ್ಶನದೊಂದಿಗೆ ಪಾಲ್ಗೊಂಡರು. ಮಕ್ಕಳ ದಫ್ ಪ್ರದರ್ಶನ ನೋಡುಗರ ಮನಸೂರೆಗೊಂಡಿತು. ನಂತರ ನಡೆದ ಸಮಾರೋಪ ಸಮಾರಂಭದಲ್ಲಿ ಮದರಸಾ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ವಿಶೇಷ ಪ್ರಾರ್ಥನೆ ಬಳಿಕ ಅನ್ನದಾನ ಏರ್ಪಡಿಸಲಾಗಿತ್ತು. ವೃತ್ತ ನಿರೀಕ್ಷಕ ಮುದ್ದು ಮಾದಯ್ಯ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಚಿತ್ತಾರ ನ್ಯೂಸ್, ಮಾದಾಪುರ.